ಬಸವಣ್ಣ ದೇವರ ಗುಡಿ ಒಳಗೆ ಹೋಗೋದು ನೋಡಿ, ಎಷ್ಟು ಚೆನ್ನಾಗಿದೆ. ಕಟ್ಟಿಗಳು ಎಲ್ಲ ನಾನು ಕಾಣಿಸ್ತಿಲ್ಲ. ನಮಸ್ತೆ ಎಲ್ಲರಿಗೂ. ಅದೇ ಬಸವಣ್ಣ ದೇವರ ಗುಡಿ ಒಳಗೆ ಹೋಗೋದು ನೋಡಿ. ಶಿವ ತಂದೆ ಪರಮೇಶ್ವರಂ. ಶಿವ ಶಿವ ಎಂದರೆ ಭಯವಿಲ್ಲ, ನಾಮಕ್ಕೆ ಸಾಟಿ ಬೇರಿಲ್ಲ. ಶಿವನಾಮಕ್ಕೆ ಸಾಟಿ ಬೇರಿಲ್ಲ. ಶಿವ ಭಕ್ತರಿಗೆ ನರಕಾಯಿಲ್ಲ, ಶಿವ ಭಕ್ತರಿಗೆ ನರಕಾಯಿಲ್ಲ. ಜನ್ಮ ಜನ್ಮಗಳ ಪಾಪ. ಶಿವ ಶಿವ ಎಂದರೆ ಭಯವಿಲ್ಲ, ನಾಮಕ್ಕೆ ಸಾಟಿ ಬೇರಿಲ್ಲ. ಇದು 1000 ವರ್ಷ ಅಂದರೆ ಬಸವಣ್ಣವರ ತಾಯಿ ನಡ್ಕೋತಿದ್ದ ಶಿವ ಇದ್ದು ಎಷ್ಟು 1000 ವರ್ಷ. 12ನೇ ಶತಮಾನದಲ್ಲಿ ಬಸವಣ್ಣವರು ಹುಟ್ಟಿದ್ದಾರೆ. ಅವಾಗಿಂದ ಇದು ಎಷ್ಟು 1000 ವರ್ಷಗಳ ಹಿಂದಿನ ಶಿವ ಇದು. ನಮಸ್ಕಾರ. ಶಿವ ಶಿವ ತಂದೆ ಪರಮೇಶ್ವರ. ನೋಡಿ ಅವ್ರ ಮುಂದೆನೇ ನಂದಿ. ಇಷ್ಟು ಸುಂದರವಾದ ಮಂಟಪ. ಮಂಟಪದಲ್ಲಿ ರಂಗೋಲಿ ಹಾಕಿ ದೀಪ ಹಚ್ಚಿದ್ದಾರೆ. ಇವತ್ತು ಸೋಮವಾರ ಅಲ್ಲ, ಪಲ್ಲಕ್ಕಿ ಉತ್ಸವ ಇರೋದ್ರಿಂದ ತುಂಬ ಸುಂದರವಾಗಿ ಮಾಡಿದ್ದಾರೆ. ಇಲ್ಲಿ ಕೆತ್ತನೆ ನೋಡಿ, ಇಷ್ಟು 1000 ವರ್ಷಗಳ ಹಳೆ, ತುಂಬ ಚೆನ್ನಾಗಿದೆ ನೋಡಿ. ಶಿವನ ಮೂರ್ತಿ ಇಷ್ಟು ಸುಂದರವಾದ ಮೂರ್ತಿ, ಮನೋಹರವಾಗಿದೆ. ನಾಟ್ಯ ಶಿವ ಇಲ್ಲ, ಅದೇ ಬಸವಣ್ಣರು ಕುತ್ಕೊಂಡಿದ್ದಾರೆ ನೋಡಿ. ಇದು ಶಿವನೇ, ಶಿವ ಶಿವ. ಅಲ್ಲಿ ಬಸವಣ್ಣವರ ಮೂರ್ತಿ ನೋಡಿ. ಈ ದೇವರಿಗೆ ನಡ್ಕೊಂಡು ಬಸವಣ್ಣಗೆ ನಡ್ಕೊಂಡು ಹೋಗಿದ್ದಾರೆ. ಅವ್ರ ಮೂರ್ತಿನ ಇಲ್ಲೇ ಸ್ಥಾಪನೆ ಮಾಡಿದ್ದಾರೆ ನೋಡಿ. ಬನ್ನಿ ಒಳಗಡೆ ಹೋಗೋಣ. ರಾಜಪ್ಪ ಕಲ್ಸಕ್ರಿ ಇದು ಎಲ್ಲ ಕೊಡು. ಎಷ್ಟು ಚೆನ್ನಾಗಿದೆ, ತುಂಬ ಖುಷಿ ಆಯಿತು. ಈ ನಂದೀಶ್ವರನಿಗೆ ಮಾದಲಾಂಬಿಕೆ ಅಮ್ಮನವರು ನಡ್ಕೊಂಡು ಬಸವಣ್ಣವ್ರನ್ನ ಪಡೆದಿದ್ದು, ಭಕ್ತಿಯಿಂದ ಪೂಜೆ ಮಾಡಿ ಅದಕ್ಕೆ ಅವರಿಗೆ ಬಸವ ಅಂತ ಹೆಸರಿಟ್ಟವ್ರೆ. ಬಸವಣ್ಣವರ ತಾಯಿ ಇದೇ ನಂದಿಗೆ ತುಂಬ ಭಕ್ತಿಯಿಂದ ನಡ್ಕೋತಿದ್ರಂತೆ. ಅವ್ರಿಗೆ ಭಾಳ ದಿವಸ ಮಕ್ಕಳಿರಲಿಲ್ಲ, ಮಕ್ಕಳು ಬೇಕಂತ ಇದೇ ನಂದಿಗೆ ಬೇಡ್ಕೊಂಡಿದ್ದು. ಅವರು ನಾನೇ ಹುಟ್ಟಿ ಬರ್ತೀನಿ ಅಂಥೇಳಿ ಮತ್ತೆ ಹುಟ್ಟಿ ಬಂದು ಸಮಾಜದ ಸುಧಾರಣೆಗಾಗಿ, ಮನುಷ್ಯರ ಕಲ್ಯಾಣಕ್ಕಾಗಿ ದುಡಿದಿದ್ದಾರೆ ಬಸವಣ್ಣನವರು. ನೋಡಿ ಶ್ರೀದೇವಿ ನಂಗಿಷ್ಟು ತೋರಿಸ್ಲಾ. ಹಾಯ್, ನಮಸ್ತೆ ಎಲ್ಲರಿಗೂ. ಪೂಜೆ ಮಾಡ್ಸೋಣ ಬನ್ನಿ ಮಾಡಿದ್ರು.